ಏನ್ರಿ ಮಾಮಿ ಅಕ್ಷಯ ತೃತೀಯ ಮುಗಿತು, ಏನೇನು ಕರೆದೇ ಐತ್ರಿ? ಏನಾರು ಕೊಡ್ಸಿದ್ರೇನ್ರಿ ಬಂಗಾರ ಸಾಮಾನು ಮಾಮಾರು? ಏನು ಕೊಡಿಸ್ತಾರೀ ನಾವು ಹುಚ್ಚಿ, ಬಂಗಾರ ರೇಟ್ ಕೇಳಿ ಅವ್ರ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಅಂದಂಗ. ಸುಮಾ ನಿಮ್ಮ ತವ್ರ ಮನೆ ಕಡೆ ಯಾವಾರ ಒಂದು ಕನ್ಯೆ ಇದ್ರಿ ನೋಡ. ಯಾರಿಗ್ರಿ? ಹಿಂಗೆ ಕೇಳ್ತೇವೆ ನನ್ನ ಮಗನಿಗೆ. ನೀನ ಅವನಿಗೂ 40 ಸಮೀಪ ಬಂದಾವ ಈಗ, ಭಾಳ ಚಿಂತೆ ಆಗ್ಯದವ ಅವನಿಗೆ ಕನ್ಯೆ ಸಿಗ್ಲಾರ್ದಾನೆ. ಹೌದ್ರಿ? ಅಂದಂಗ ನಿಮ್ಮ ಮಗ ಎಲ್ಲಿರ್ತಾನ್ರಿ ಮಮ್ಮಿ? ಜಾಸ್ತಿ ನೋಡೇ ಇಲ್ರಿವ ನಾನು. ನೀನ ಹುಚ್ಚಿ ಗೊತ್ತಿಲ್ಲ ನಿನಗ? ಅಮೇರಿಕದಾಗ ಇರ್ತಾನ ಅಯ್ಯವ. 2 ಲಕ್ಷ ರೂಪಾಯಿ ಪಗಾರ ಅದ ಅವನಿಗೆ. ಮೊನ್ನೆ ನೋಡು ಬೇಡ ಬೇಡ ಅಂದ್ರೆ 10 ಲಕ್ಷ ರೂಪಾಯಿ ಕಳ್ಸ್ಯಾನ. ತಿನ್ಲಿಕ್ಕೆ ಉಣ್ಲಿಕ್ಕೆ ಏನು ಕಡಿಮೆ ಇಲ್ಲ ಅಯ್ಯವ್ವ ನಮಗ. ಅದು ಒಂದೇ ಚಿಂತೆ ನೋಡು ಕನ್ಯಾದ್ದು. ಮತ್ತು ಮಾಮಾರಿಗೆ 2 ತಂಗಿದಾರ ಇದ್ದಾರಲ್ರಿ, ಇಬ್ಬರಿಗೆ 2 ಹೆಣ್ಮಕ್ಳು ಇದಾವ. ಎಷ್ಟು ಚಂದ ಇದ್ದಾರ ಅಯ್ಯವ್ವ. ಅವ್ರಿಗೆ ಕೇಳ್ಬೇಕಿಲ್ರಿ ಮತ್ತ? ಏವ್ವ ಎಲ್ಲ ಕೇಳಿವ ಅಯ್ಯವ್ವ. ಎಷ್ಟು ಮನಿತನ ಹೋಗಿ ಕೇಳಿವಿ, 4 ಮಂದಿನ ಕರ್ಕೊಂಡು ಹೋಗಿ ಕೇಳಿವಿ, ಕೈ ಕಾಲು ಹಿಡ್ಕೊಂಡು ಕೇಳಿವಿ ನೋಡು. ಕೊಡ್ರವ ಒಂದು ಯಾವ್ದಾರ ಕನ್ಯಾ ಕೊಡ್ರಿ, ತವ್ರ ಮನೆ ಹಚ್ಕೋರಿ ಅಂತೇಳಿ. ಹ್ಞೂ ಅಂತಾರ ಅವ್ರ ಒಟ್ಟ. ಅದು ಒಂದು ವಿಷಯ ಬಿಟ್ಟು ಮಾತಾಡೋಣ ನೀನು, ಕನ್ಯಾ ಕೊಡೋ ವಿಷಯ ಬಿಟ್ಟು ಬೇರೆ ಏನಾರ ಮಾತಾಡು ಅಂತಾರ ಅವ್ರು. ಇವನಿಗೆ ವಯಸ್ಸು ಬರ್ಬತ್ತ ಹೆಚ್ಚಿಗಾತಾವ ಕಡಿಮೆ ಆತಾವ ನಾನೇನ ಸುಮ. ನಂದೇ ತಪ್ಪು ವಯವು, ನಾ ಮಾಡಿದ ತಪ್ಪಿನ ಸಂಬಂಧನೇ ನನ್ನ ಮಗ ಅನ್ಕೋತಾನ ಪಾಪ. ಮೊದಲು ಎಷ್ಟು ಕನ್ಯೆ ಬಂದಿದ್ವು, ನೀನ ಬಂದು ಕನ್ಯೆ ಎಲ್ಲ ಆರ್ಸ್ಕೋತ ಕೂತೆ. ಆ ಗುಣ ಸರಿ ಇಲ್ಲ, ಜಾತಕ ಸರಿ ಇಲ್ಲ, ಹಂಗಾಯ್ತು ಹಿಂಗಾಯ್ತು, ನಾಡಿ ಒಂದವಲ್ದು ಅಂತೇಳಿ ಎಲ್ಲಕ್ಕಿಂತ ಹೆಚ್ಚಂದ್ರ ನಮ್ಮ ಶಾಖದವರ ಬೇಕು ಅಂತ ಕೂತ್ ನೋಡವ. ಅದು ಒಂದು ದೊಡ್ಡ ತಪ್ಪು ನೋಡ್ ನಾ ಮಾಡಿದ್ದು. ಹಿಂಗೆ ಆತಾವ್ರಿ ಮಾಮಿ ಇಂಥವೆಲ್ಲ. ಅದಕ್ಕೆ ಗಂಡಸರಿಗೆ ಬಿಟ್ಟು ಬಿಡ್ಬೇಕ್ರಿ ಮಾಮಿ. ನಾವು ಮತ ಹೆಂಗಸರು ಎಷ್ಟೇ ಅಲ್ಲಿ ನಮ್ಮ ಬುದ್ಧಿ ತೋರ್ಸೋರಿ ನಾವು. ಅವ್ರಿಗೆ ಬಿಟ್ಟು ಅಂದ್ರೆ ಯಾವ್ದು ಟೆನ್ಷನ್ ಇರಂಗಿಲ್ಲ ಬಿಡ್ರಿ. ಹೌದವ್ವ, ಈಗ ಅನಿಸ್ಲಿಕತ್ತದ ನನಗ. ನೀವೇ ನೋಡ್ರಿ ಅಂತೀನಿ ಈಗ. ನೀ ಮಾಡಿದೀನಿ ನೋಡು ಅಂತಾರ ಅವ್ರು ಏನು ಹಚ್ಕೊಳ್ಳಲಾಗಿಬಿಟ್ಟಾರ. ಇವ್ರು ತಂಗಿ ಮಕ್ಕಳನ್ನಾರ ಕೊಡ್ತಿದ್ರು ಬಿಡ ನೀನ. ಅವರು ಮೊದಲ ಕಾರ್ಬಾರ್ ಮಾಡಿ ನಾನು. ಆಮೇಲೆ ಸ್ವಲ್ಪ ಸಿಟ್ಟದಲ್ಲ ನನಗ, ಸಿಟ್ಟದ ಒಂದು ಸ್ವಲ್ಪ ಇಂಥವ್ರ ಮನೆಗೆ ಯಾಕೆ ಕೊಡ್ಬೇಕಯ್ಯವ್ವ, ನಮ್ಮ ಮಕ್ಕಳನ್ನೇ ನಡ್ಸ್ಕೊತಾಳಕ್ಕೆ ಅಂತೇಳಿ ಕೊಡಲಾಗ್ಯಾರ ಈಗ ಅವರು. ಸ್ವಲ್ಪ ಸಿಟ್ಟದಂತ ಯವ್ವ, ರಗು ಸಿಟ್ಟದ್ ತಗೋರ ಯವ್ವ. ಉಣ್ಯಾಗ ಒಬ್ಬರ ಜೊತೆ ಸುದ್ದದಿ ಏನೇನು? ಯಾಕ ಸುಮ್ಮ ಏನ್ ವಿಚಾರ ಮಾಡಕತ್ತೀರಿ? ಏನಿಲ್ರಿ ಮಾಮಿ, ಆಗ್ತದ ತಗೋರಿ. ಕಟ್ಟು ಕಲ್ಯಾಣ ಏನ ಅಂತಾರಲ್ಲ, ಕಂಕಣ ಭಾಗ್ಯ ಕೂಡಿ ಬಂದ್ರ ಹಡದ ತಂದೆ ತಾಯಿನ ಕೇಳಂಗಿಲ್ಲ ಅಂತ್ರಿ. ಅಂತದ್ರಾಗ ನಿಮ್ಮ ಮಗನಿಗೆ ಒಂದು ಕನ್ಯೆ ಸಿಗಂಗಿಲ್ಲೇನ್ರಿ? ಸಿಕ್ಕೇ ಸಿಗ್ತಾವ. ಒಂದು ಗಂಡಿಗೆ ಒಂದು ಹೆಣ್ಣು ಅಂತೇಳಿ ದೇವ್ರು ಸೃಷ್ಟಿ ಮಾಡೇ ಬಿಟ್ಟಿರ್ತಾನ್ರಿ. ಒಂದ್ ಸ್ವಲ್ಪ ನಮ್ಮ ಪ್ರಯತ್ನನೂ ಇರ್ಬೇಕು ನೋಡ್ರಿ ಮಾಮಿ. ಹೌದ್ ನೋಡುವ, ಏನಾರ ಆಗಲಕ್ಕ ಒಂದ್ ನನ್ನ ಮಗನಿಗೆ ಒಂದು ಕಲ್ಯಾಣ ಆದ್ರೆ ಸಾಕಾಗ್ಯ ನೋಡುವ ನನಗ. ಆಗೋದಿಲ್ಲ ಹೇಳ್ರಿ ಮಾಮಿ. ಹಿಂಗೆ ಮಾತಾಡ್ತೆ ಸುಮ್ಮ, ಆಗೋದಿಲ್ಲ ಅಂತೇಳಿ ಪದ್ದ ಮಾತಾಡ್ಬಿಡವ ನೀನು. ರೀ ಮಾಮಿ, ನೀವು ತಪ್ಪು ತಿಳ್ಕೊಂಡ್ರೆ ನಾ ಹಂಗ ಅಂದಿಲ್ರಿ. ಬೇರೆ ಶಾಖದ ಆಗಂಗಿಲ್ಲ, ನಿಮ್ ಶಾಖದ ಆಗ್ತದ ತಗೋರಿ ಮಾಮಿ ಅಂದೇರಿ. ಹಂಗಂದೆ ಅದೇ ಅಂತೀನವ. ಮೊದ್ಲೇ ಕನ್ಯೆ ಸಿಗಲ್ಲಾಗ್ಯಾವಂತೆ ಚಿಂತೆ ಮಾಡ್ಕೊತ ಕೂತೀವಿ. ನೀ ಆಗಂಗಿಲ್ಲ ಅಂದಿಲ್ಲ, ನನಗೆ ಸಿಟ್ಟ ಬಂತು ನೋಡು. ರಗೂಡ್ ರೊಕ್ಕ ಅದಾವ, ಸುಟ್ಟು ಸುಡ್ಲಾರ್ದಷ್ಟು ರೊಕ್ಕ ಅದ ನೋಡು. ಕನ್ಯೆನೇ ಸಿಗವಲ್ಲ ನಮ್ಗೆ ಒಟ್ಟ. ರೊಕ್ಕದವಂತ ರೊಕ್ಕ ತಗೊಂಡೇನೆಲ್ಲ ಕಡ್ಕೊತ ಕೊಡ್ತೇನು ನೀನ ಮುದುಕಿ. ಮಾಡೋ ಕಾಲಕ್ಕೆ ಮಾಡಿದ್ದೆ ಅಂದ್ರ ಮಗ ಯಾಕೆ ಹಿಂಗೆ ಕೊಡ್ತದ? ನಮ್ಮ ಶಾಖದ ಬೇಕು, ಆ ಶಾಖದ ಬೇಡ ಅಂತ ಕೂತೆಲ್ಲ ಅನುಭವಿಸಿ. ಈಗ ಏನ್ ವಿಚಾರ ಮಾಡ್ತೇ ಸುಮ್ಮ? ಅವಾಗ ಯಾಕೆ ತಲೆ ತಗ್ಗಿಸಿ ಮಾತಾಡ್ತಿಯಲ್ಲ? ಏನ್ ಮಾತಾಡ್ಲಿಕತ್ತಿ? ಏನಿಲ್ರಿ ಮಾಮಿ, ಗ್ಯಾಸ್ ಬಂದ್ ಮಾಡಿದ್ನೇ ಇಲ್ಲ ಅಂತೇಳಿ ವಿಚಾರ ಮಾಡ್ಲಿಕತ್ತಿದ್ದೀರಿ. ಹೌದಾ? ನಿಮ್ಮ ಮಕ್ಕಳು ಮಾಡಿರ್ತಾರ ತಗೋ ನೋಡಿ. ಮಾಮಿರಿ ಸುಂದ್ರಿನ ಬಾರವ ಸುಂದ್ರಿ. ಯಾವಾಗಲೂ ಗಡಿ ಬಿಡಿ ಒಳಗ ಬಂದಿರ್ತಾವ ಅವಳು ಸುಂದ್ರಿ ಅಂತ. ಸಾರಿ ರೀ ಮಾಮಿ, ಮೊನ್ನೆ ನಾ ಮಾತಾಡ್ಬಾರ್ದಾಗಿತ್ತವ. ದೊಡ್ಡವ್ರಿಗೆ ಹಂಗೆ ಅನ್ಬಾರ್ದಾಯ್ತು, ತಪ್ಪಾಯ್ತ್ರವ. ಇರ್ಲಿ ಬಿಡು, ನೀನು ಸಿಟ್ನಾಗಿದ್ದೆ, ನಾನು ಸಿಟ್ನಾಗಿದ್ದೆ. ನೀ ಒಂದಂದಿ, ನಾ ಒಂದಂದೆ, ಆಗುವ ಮತ್ತ ಉಣ್ಯಾಗ. ಇವತ್ತಾಕೆ ಎಷ್ಟು ದಮ್ಮಸ್ಕೊಂಡ್ ಬಂದಿಲ್ಲ? ಇವತ್ತೇನ ಸುದ್ದಿ? ಏನಿಲ್ರಿ ಮಾಮಿ, ಇವತ್ತು ಆಡ್ಕೊಳ್ಳೋದೇನಿಲ್ರಿ, ನಿಮ್ಗೆ ಖುಷಿ ವಿಷಯ ಹೇಳಿಕ್ ಬಂದಿದ್ದೆ ರೀ. ನನಗೆ ಖುಷಿ ಆಗಂತ ವಿಷಯ ಏನೇ ಅಂತದ? ಏನಿಲ್ರಿ ಮಾಮಿ, ಒಂದು ಕನ್ಯೆ ಅದ ರೀ ಅಲ್ಲಿ. ಅದು ಬೇರೆ ಯಾರು ಅಲ್ರಿ, ಈ ಸುಮಾನ್ ಸಂಬಂಧಿಕರನೇ. ಭಾಳ ಚಲೋ ಅದ ರೀ ಹುಡುಗಿ. ಒಂದು ಸ್ವಲ್ಪ ನೋಡ್ಲಿಕ್ಕೆ ಸಾಧಗಪ್ಪ ಅದರಿ. ಆದ್ರ ಇಷ್ಟು ಭಾರಿ ಅದ ನೋಡ್ರಿ, ಎದ್ರಾಗೂ ತೆಗಿಯಂಗಿಲ್ಲ ನೋಡ್ರಿ ಹುಡುಗಿ. ಎಲ್ಲದ್ರಾಗೂ ಇದ್ದಾಳ್ರಿ. ಚಂದಗೆ ಸಾಲಿ ಕಲ್ತಾಳ್ರಿ, ರಂಗೋಲಿ ಅಂತೀಯ, ಒಂದು ಹಾಡಂತೀಯ, ಒಂದ್ರಾಗೂ ತೆಗಿಯಂಗಿಲ್ಲ ನೋಡ್ರಿ ಆ ಹುಡುಗಿನ. ಮೊನ್ನೆ ಫಂಕ್ಷನ್ಗೆ ಬಂದಿದ್ಲಿ ರೀ ಇಲ್ಲಿ, ಅವಾಗ ನೋಡಿದೆ ನಾನು. ಅದಕ್ಕೆ ನಿಮಗೆ ಯಾವಾಗ ಹೋಗಿ ಹೇಳೇನಂಗಾಗಿತ್ತು ನೋಡ್ರಿ, ಅದಕ್ಕೆ ಬಡ ಬಂದೆ ರೀ. ಹೌದಾ? ಬಾರ ಈ ಕಡೆ ಕೂಡ್ಬಾ ಮಾತಾಡಮಂತ. ಏನ ಸುಮ್ಮ ಮತ್ತೆ ನಿಮ್ಮ ಸಂಬಂಧಿಕರದಾಗ ಅದಂತ ಹೇಳೇ ಇಲ್ಲಲ್ಲ ನೋಡ. ಏನಾರ ಮಾಡಿ ಬಗೆಹರಿಸ್ಬಿಡು. ಅದು ಬಗೆಹರಿಸ್ಕೊಟ್ಟೆ ಅಂತಿಕೋ, ನೀವು ಒಂದು ತೊಲೆ ಬಂಗಾರದ ಹಾಕ್ತೇನೆ ವಯವ್ವ. ಬಗೆಹರಿಸ್ಬಿಡು ಒಂದು ಸ್ವಲ್ಪ. ಇದ್ರೂ ಇಷ್ಟೊತ್ತನ ಹೇಳೇ ಇಲ್ಲ ನೋಡು ಸುಮ್ಮ ನನಗೆ ನೀನು. ಈ ಸುಂದ್ರಿಗೆ ಸುಂದ್ರಿ ಒಟ್ಟ ಸುಮ್ಮಿರಂಗಿಲ್ಲ ನೋಡು. ತನಗೆ ಎದಕ್ಕೆ ಬೇಕಾಗಿತ್ತಾನೆ? ಯವ್ವ ತಾಯಿ, ನಿಮ್ಮ ನಾತಿಂದಿರ ಜೊತೆ ಚಲೋ ಐತೆ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಮಗನ ಮದುವೆಯಾಗಿ ಮೊಮ್ಮಕ್ಕಳ ಕೈಗೆ ಬರ್ತದ್ರು. ನಿನ್ನ ಗುಣಕ್ಕೆ ಗುಂಡುಗಲ್ಲಿ ಏರಿಸ್ಲಿ. ನಿನಗೆ ಯಾರು ಕೊಡ್ತಾರ ನಿನ್ನ ಕನ್ಯಾನ? ನಿನ್ನ ಮೊಮ್ಮಗನಿಗೆ ಕೊಟ್ರ ನಿನ್ನ ನೋಡಿ ಯಾರು ಕೊಡಂಗಿಲ್ಲ ಕನ್ಯಾನ. ಯಾಕೆ ಸುಮ್ಮ ಇಷ್ಟು ಮಾತಾಡ್ಲಿಕತ್ತೀವಿ? ಗಪ್ಪೆ ಅದೆಲ್ಲ ನಿನಗೆ ಗೊತ್ತಿದ್ದಾರ ಇಲ್ಲ ಅವರು? ಆಕಿ ಶ್ರುತಿ ರೀ, ಗೊತ್ತಿದ್ದ ಬಿಡ್ರಿ ಮಾಮಿ. ಈಗ ಬಿಕಾಮ್ ಮುಗಿಸಿ LLB ಕಲೀಲಿಕತ್ತಾಳ್ರಿ ಆಕಿ ಏನು ಒಪ್ಕೋತಾಳ್ರಿ? ಎಂತಿಂತ ವರಗಳು ಬಂದ್ರ ಒಪ್ಕೊಂಡಿಲ್ರಿ ಮಾಮಿ ಆಕಿ. ಅಯ್ಯ, ಎಂತಿಂತ ವರಗಳು ಬಂದ್ರ ಒಪ್ಕೊಂಡಿಲ್ಲ ಅಂದ್ರ ನಮಗೇನ್ ಕಡಿಮೆ ಆಗ್ಯದ ಸುಮ್ಮ? ಇಷ್ಟೆಲ್ಲ ಆಸ್ತಿ ವಾಂಡ್ರಿದ್ದೀವಿ ಮತ್ತೆ ಹಿಂಗ್ ಮಾತಾಡ್ತೀಯಲ್ಲ? ನಿಮಗೇನ್ ಕಡಿಮೆ ಆಗ್ಯದ ಅಂದ್ರೆ ನಿಮ್ಗೆ ಕಡಿಮೆ ಆಗ್ಯದ ಅಂದಿಲ್ರಿ ಮಾಮಿ ನಾನು. ನಿಮ್ಗೆ ರಗಡ್ ಆಸ್ತಿ ಅದ ರೀ, ಅದಕ್ಕಂತಾನೆ ನಿಮ್ಮ ಮಗನಿಗೆ ಕೊಡ್ಬೇಕಂತೇಳಿ ನಮ್ಮ ರಿಲೇಷನ್ದಾಗ ಒಂದು ಕನ್ಯೆನೂ ತಗೊಂಡ್ ಬಂದಿದ್ದೆ ರೀ ನಾವು. ಅವಾಗ ನೀವು ಎಷ್ಟೆಷ್ಟು ಮಾತಾಡಿರಿ ಅಂತನೂ ನನಗೆ ಗೊತ್ತದ ರೀ.
ನಮ್ಮ ಶಾಖ ಬೇರೆ ಅದಲ್ರಿ, ನಿಮ್ಮ ಶಾಖ ಬೇರೆ ಅದ. ಹಂಗಾಗಿ ನಾ ಕೇಳಿಕ್ ಹೋಗಿಲ್ಲ ನೋಡ್ರಿ ಮಾಮಿ. ನಮ್ಮ ಕಡೆ ರಗಡು ಕನ್ಯೆ ಇದ್ದಾವ್ರಿ, ಆದ್ರೂ ನಾ ಕೇಳಿಲ್ರಿ. ಅಯ್ಯ ಬಾರಿ ಇದ್ದಿ ಬಿಡ ನೀನು. ಹಳಿದೆಲ್ಲ ಹಿಡ್ಕೊಂಡು ಕೂತಿಯ ನೀನ? ಹಳಿದೆಲ್ಲ ಹಿಡ್ಕೊಂಡು ಕೂಡ್ತೀಯನಂದ್ರೆ ಹೆಂಗ್ರಿ ಮಾಮಿ? ಮತ್ತ ನೀವು ಒಂದೂರಿಗೆ ನೆನಪಿರಂಗಿಲ್ರಿ, ಅನ್ಸ್ಕೊಂಡವ್ರಿಗೆ ಭಾಳ ನೆನಪಿರ್ತದ್ರಿ ಮಾಮಿ. ಎಲ್ಲಾರ ಊಟಕ್ಕೆ ಹೋದಾಗ ಅದು ನೀವು ಎಷ್ಟು ಅಸಹ್ಯ ಮಾಡಿರಿ ಗೊತ್ತೇನ್ರಿ ನನಗೆ. ನಮ್ಮ ಶಾಖದಾಗ ಎಲ್ಲಾಕಿ ಹತ್ತತ್ತ ಕೂಡಿಸ್ ಅನ್ನೋದೇನು, ಮಡಿ ಇದ್ದಾಗ ನಮ್ಮ ಮುಡ್ಸ್ಕೊಳಾರ್ದ ಇರೋದೇನು. ನೀವು ಮಾಡೋದು ಎರಡ್ರಿ ಮಾಮಿ. ನನಗಂತೂ ಅವತ್ತು ಅಷ್ಟು ಅಸಹ್ಯ ಆಗ್ಯದ್ರಿ. ನಾ ಅದಕ್ಕೆ ಯಾ ಕನ್ಯಾ ತಂಟೆಗೂ ಬರಂಗಿಲ್ಲ ನೋಡ್ರಿ ಮಾಮಿ ನಿಮ್ಮ ಮಗನಿಗೆ. ಅಯ್ಯ ಅದನ್ನೆಲ್ಲ ಹಿಡ್ಕೊಂಡು ಕೂತ್ರ ಆಗ್ತದ ಈಗ ನಾವೇ ಬಂದು ಕೇಳಿಕತ್ತೀವಿಲ್ಲ, ನಿಮ್ಮ ಶಾಖದರಿರ್ಲಿ ನಮ್ಮ ಶಾಖದರಿರ್ಲಿ, ನಾವು ಬ್ರಾಹ್ಮಣರೇ ಇಲ್ಲ, ಅದಕ್ಕೆ ಕೇಳಿಕತ್ತೀನಿ ಆ ಕನ್ಯಾನ. ಈ ಮಾತನ್ನ ಅವಾಗ ತಿಳ್ಕೊಬೇಕಾಗಿತ್ರಿ ಮಾಮಿ ನೀವು. ಆ ಶಾಖದರು ಈ ಶಾಖದರು ಅನ್ನೋದಕ್ಕಿಂತ ನಾವೆಲ್ಲರೂ ಬ್ರಾಹ್ಮಣರು ಅಂತೇಳಿ ನೀವು ತಿಳ್ಕೊಂಡು ನಿಮ್ಮ ಮಗನಿಗೆ ಯಾವ ಶಾಖದ ಬಂದಿದ್ದು ಬರ್ಲಿ ಅಂತೇಳಿ ಮದುವೆ ಮಾಡಿದ್ರಿ ಅಂತಿಕೋ, ಇಷ್ಟೊತ್ತಿಗೆ 3-4 ಮೊಮ್ಮಕ್ಕಳು ಇರ್ತಿದ್ರಿ ನಿಮ್ಮ ಮನ್ಯಾಗ. ಏವ್ವ ಎಂತಿಂತ ಮಾತಾಡ್ತೇವ ಸಣ್ಣಕ್ಕೆ ಆಗಿ. ದಿನ ನಮ್ಮ ಮನೆ ಮುಂದೆ ಬಂದು ಕೂತ್ ಮಾತಾಡ್ತೀಯಲ್ಲ, ಈಗೇನು ಚಲೋನೇ ಇದ್ದಾಳ ಅಂತ ನಾ ತಿಳ್ಕೊಂಡ್ರ ಮನಸ್ಸಿನಾಗ ಇಷ್ಟು ದ್ವೇಷ ಹುಡುಕು ಇಟ್ಕೊಂಡು ಕೂತೇನ್ ನೀನು? ಯಾವಾಗ ಮಂದಿರ್ಬೇಕು, ಅದನ್ನ ಹಿಂಗ ದೀರ್ಘ ಕೊಯ್ತಿ ಅಂದ್ರೆ ನನಗೆ ಗೊತ್ತಿದ್ದಿಲ್ಲ ಬಿಡವ ಇದು. ನಾನೇ ದೀರ್ಘ ಕೊಯ್ಲಿಕತ್ತೀನಿ ಅಲ್ರಿ ಮಾಮಿ. ನೀವು ಅಂದಿದ್ದೆಲ್ಲ ಮರ್ತು ಬಿಡ್ಬೇಕನ್ನ. ನಾವು ಮನುಷ್ಯರು ಇರ್ತೀವ್ರಿ ಮಾಮಿ, ಸಣ್ಣವರಿದ್ರು ಚಿಂತಿಲ್ಲ, ಅಂದಿದ್ದು ಮನಸ್ಸಿಗೆ ಹತ್ತಿರ್ತಾವ್ರಿ ನಮಗುನು. ನೀವ್ ಎಷ್ಟು ಅಸಹ್ಯ ಮಾಡಿರ್ತಿರಲ್ಲ ಅದೆಲ್ಲ ನಮಗ ಮನಸ್ಸಿನಾಗ ಕೂತಿರ್ತಾವ್ರಿ. ಅದು ಇದು ಯಾಕೆ ಮಾತಾಡುದ್ರಿ ಮಾಮಿ? ನಮಗ ನಿಮಗ ಸಟ್ಟೆ ಆಗಂಗಿಲ್ರಿ. ನಿಮ್ ಶಾಖಾನೇ ಬೇರೆ ನಮ್ಮ ಶಾಖಾನೇ ಬೇರೆ. ನೀವು ಮಡಿವಂತ್ರು, ನಾವು ಮಡಿ ಮಾಡಂಗಿಲ್ಲ. ಸುಮ್ಮನೆ ಯಾಕೆ ಬೇಕಂತ್ರಿ? ನಿಮ್ ಶಾಖದಿಂದ ತಂದು ಮದುವೆ ಮಾಡಿದ್ರಿ ಅಂದ್ರ ನೀವು ಆರಾಮಿರ್ತೀರಿ, ಹೌದಿಲ್ರಿ? ನಿನ್ನ ಮನಸ್ಸಿನಾಗ ಇಷ್ಟ ಅದಂತ ನನಗೆ ಗೊತ್ತಿದ್ದಿಲ್ಲ ಬಿಡ ತಾಯಿ. ಹಂಗೇನ್ ಗೊತ್ತಾಗ್ತದ್ರಿ ಮಾಮಿ? ನೀವು ದೊಡ್ಡವರಲ್ಲ, ನಿಮಗೆ ಗೊತ್ತಾಗಂಗಿಲ್ರಿ. ನೋಡ್ರಿ, ಮೊದಲಿಂದನು ನೀವು ನಿಮ್ಮ ಮಗನಿಗೆ ಯಾವ ಶಾಖನೂ ನೋಡ್ಲಾರ್ದ ಏನೂ ನೋಡ್ಲಾರ್ದ ಅವಾಗ ಎಷ್ಟು ಅಂತಿದ್ರಿ ಹೇಳ್ರಿ ಮಾಮಿ? ನಾವು ಶ್ರೀಮಂತರು, ಬಡವ್ರ ಕನ್ಯೆ ನೋಡಂಗಿಲ್ವಾ, ಬಡವ್ರ ಕನ್ಯೆ ನಮ್ಮ ಮನೆ ತನ್ಯಕ ಬೇಡವಾ ಅಂತೇಳಿ ಎಷ್ಟೆಷ್ಟು ಮಾತಾಡಿರಿ ನೀವು. ಅವಾಗನೇ ಈ ಮನಸ್ಥಿತಿ ನಿಮ್ಗೆ ಅವಾಗಿತ್ತಂತಿಕೋರಿ. ನಾ ಆಗಲೇ ಹೇಳ್ದಂಗ ನಿಮಗ ಇಷ್ಟೊತ್ತಿಗೆ ಮೊಮ್ಮಕ್ಕಳು ಮುಂಜೂವಿ ಮಾಡ್ತಿದ್ರಿ ನೀವು. ಹಾಗಾದ್ರೆ ಹೇಳಿನಿಲ್ಲ ಸುಮ್ಮ, ತಪ್ಪಾಗ್ಯದವ ಅಂದಿದ್ದು ಅನ್ಬಾರ್ದಾಗಿತ್ತು, ನಾ ಮಾಡಿದ ತಪ್ಪಿಂದನೇ ಆಗ್ಯದ ಹಿಂಗ ಅಂತೇಳಿ ಮತ್ತೆ ಅದನ್ನೇ ಕೆದರ್ಕೋತ ಕೂಡುದ್ರಲ್ಲಿ ಆಗ್ತಿಲ್ಲ. ನೋಡು ಹೆಂಗಾರ ಮಾಡಿ ಒಂದ್ ಸ್ವಲ್ಪ ಆ ಕನ್ಯೆ ಬಗೆಹರಿಸ್ಬಿಡ ಅಂತ ಕೇಳ್ತೀನಿ. ಈಗ ನನಗ ಅರ್ಥ ಆಗತ್ತವ ಎಲ್ಲಾನು. ನಾವೇನು ಆ ಶಾಖ ಈ ಶಾಖ ಅನ್ನಂಗ್ಲಿ, ಈಗ ಎಲ್ಲರೂ ಬ್ರಾಹ್ಮಣರು ಅಂತಾನೆ ತಿಳ್ಕೊಂಡೆ ನಾನು. ಒಂದ್ ಸ್ವಲ್ಪ ನೋಡಿ ಬಗೆಹರಿಸ್ಕೊಡು ಆಸಮ. ಆಯ್ತು ಹೇಳ್ರಿ ಮಾಮಿ, ಕೇಳಿ ನೋಡ್ತೀನಂತ. ನೀವು ಹಿಂಗ್ ಮಾತಾಡ್ಕೊಂಡಿದ್ ನನಗೇನ್ ಗೊತ್ತ್ರಿ ಮಾಮಿ? ಅಲ್ಲೊಂದು ಕನ್ಯೆ ಐತ್ರಿ, ಅದಕ್ಕ ಯಾರಂತ ಕೇಳಿದೆ, ಹಿಂಗ ಸುಮಾನ್ ಸಂಬಂಧಿಕರ ಅಂತಂದ್ರಲ್ಲ, ಅದಕ್ಕೆ ಮಾಮಿಯರಿಗೆ ಹೇಳಿದ್ರಾಯ್ತು ಅಂತೇಳಿ ಬಂದೆ. ಅಷ್ಟೊತ್ತಿಗೆ ಸುಮಾನು ಇಲ್ಲೇ ಕೂತಿದ್ಲು. ನಿಮ್ಮಿಬ್ಬರ ಮಧ್ಯೆ ಇಷ್ಟು ಮಾತುಕತೆ ಆಯ್ತು ನೋಡ್ರಿ ಮಮ್ಮಿ. ಅಂದಿದ್ದು ಕರೆ ಬಿಡವ, ಅವಾಗೆಲ್ಲ ನಾ ಮಾಡಿದ್ದು ನನಗೆ ತಪ್ಪು ಅರ್ಥ ಆಗ್ಯದ. ಕರೆಗೂ ನನ್ನ ಮಗನಿಗೆ ಇಷ್ಟು ದಿನ ಮದುವೆ ಇಲ್ಲಾರ್ದಂಗೆ ಮಾಡಿದ್ದು ನಾನೇ. ನನಗೆ ಗೊತ್ತದ ಆ ತಪ್ಪಿಂದು. ಸುಮಾ ಅಂದಿದ್ರಲ್ಲಿ ನನಗೇನು ಸಿಟ್ಟಿಲ್ಲ, ಬೇಜಾರಿಲ್ಲ. ನೋಡು ಹೆಂಗಾರ ಮಾಡಿ ನನ್ನ ಮಗನಿಗೆ ಒಂದು ಕಲ್ಯಾಣ ಮಾಡಿಬಿಡ್ರಿ, ಯಾರ ಆಗಲಕ್ಕ. ದಯವಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇ ನೋಡ್ರಿ, ಆ ಶಾಖ ಈ ಶಾಖ ಅನ್ಕೋತ ಕೂಡ್ಬೇಡ್ರಿ. ನಾವೆಲ್ಲರೂ ಒಂದೇ ಬ್ರಾಹ್ಮಣರು ಅಂತಾನೆ ಅನ್ಕೋರಿ ಅಂತ ನನ್ನ ಅನಿಸಿಕೆ ರೀ. ಯಾಕಂದ್ರೆ ಮೊದಲೇ ನಮ್ದು ಅಲ್ಪಸಂಖ್ಯಾತರು ಆಗ್ಬಿಟ್ಟಿವ್ರಿ ನಾವೀಗ. ಅಂತದ್ರಾಗ ನಾವು ನಮ್ಮೊಳಗನೆ ಬಡ್ದಾಡ್ಲಿಕ್ಕೆ ಬಿಟ್ಟಿವಂದ್ರ ಒಗ್ಗಟ್ಟು ಉಳಿಯಂಗಿಲ್ಲ. ಅದಕ್ಕೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ನಾವೆಲ್ಲರೂ ಬ್ರಾಹ್ಮಣರು ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹಂಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.